ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ 60,566 ಮತಗಳ ಲೀಡ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಹೆಚ್ಚು ಕಡಿಮೆ 8ರಿಂದ 10 ಸುತ್ತುಗಳ ಮತ ಎಣಿಕೆ ಆದಂತೆ ಕಂಡು ಬರ್ತಾ ಇದೆ. ಹತ್ತತ್ರ 8, 9, ಕೆಲವು ಕಡೆ ಎಲ್ಲ 8 ನಡೀತಾ ಇದೆ, 9ನೇ ಸುತ್ತು ನಡೀತಾ ಇದೆ. ಅದರ ಪ್ರಕಾರ ಬರ್ತಾ ಇರತಕ್ಕಂಥ ಟ್ರೆಂಡನ್ನು ತಾವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ನ ವಿನೋದ್ ಅಸೂಟಿಗೆ 2,46,121 ಮತಗಳು, ಜೋಶಿಗೆ ಒಟ್ಟು ಒಂದು 60,500 ಮತಗಳ ಲೀಡ್ ಇದೆ ಈ ಕ್ಷಣದಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಟ್ಟಾರೆ ಕರ್ನಾಟಕದಲ್ಲಿ ಈಗ ಟ್ರೆಂಡ್ ತಾವು ಗಮನಿಸ್ತಾ ಇರತಕ್ಕಂಥದ್ದು BJP, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಕೂಡ ಹೆಚ್ಚು ಕಡಿಮೆ 3 ಕ್ಷೇತ್ರದಲ್ಲಿ ಅವರು ಲೀಡಲ್ಲಿದ್ದರು. ಬಟ್ ಹಾಸನದ ಲೀಡ್ ಮಾತ್ರ ತ್ರಿಬಲ್ ಡಿಜಿಟಲ್ಲೇ ಇತ್ತು, ಅದು 1000 ದಾಟಿರಲಿಲ್ಲ ಆವಾಗ ನೋಡ್ತಾ ಇದ್ದಾಗ. ಬಟ್ ಈಗ ಏನಾಗಿದೆ, ಎಷ್ಟನೇ ಸುತ್ತು ಅಂತಕ್ಕಂಥ ಮಾಹಿತಿ ಬರಬೇಕಾಗಿದೆ. ಈ ಕ್ಷಣದ ಟ್ರೆಂಡನ್ನು ನೋಡ್ತಾ ಇದ್ದರೆ ಮೈತ್ರಿ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆದಂಗೆ ಕಂಡು ಬರ್ತಾ ಇದೆ. ಆದರೆ ಮೈತ್ರಿಯನ್ನು ತಿರಸ್ಕರಿಸ್ತಾರೆ ರಾಜ್ಯದ ಜನ ಅಂತ ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ರು, ಹಾಗಾದಂಗೆ ಕಂಡು ಬರ್ತಾ ಇಲ್ಲ. 2019ರಲ್ಲಿ ಏಕಾಂಗಿಯಾಗಿ BJP ಅವರು 25 ಸೀಟನ್ನು ಗೆದ್ದಿದ್ರು, ರಾಜ್ಯದಲ್ಲಿ ಏಕಾಂಗಿಯಾಗಿ ಗೆದ್ದಿದ್ರು. ಆದರೆ ಈ ಸರ್ತಿ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಇರತಕ್ಕಂಥದ್ದು ಕಾಂಗ್ರೆಸ್ ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತುರುಸಿನ ಪೈಪೋಟಿಯನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಸಾಂಪ್ರದಾಯಿಕವಾಗಿ BJP ಗೆಲ್ಲುವಂತಹ ಕ್ಷೇತ್ರಗಳೇನಿದೆ, ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ BJP ತನ್ನ ಪ್ಲೇಸನ್ನು ಕಾಯ್ದಿರಿಸ್ಕೊಳ್ತಾ ಇದೆ. ಓಕೆ, ಇನ್ನು ಕೋಲಾರ ಮಲ್ಲೇಶ್ ಬಾಬುಗೆ 4,37,000 ಚಿಲ್ಲರೆ, ಕಾಂಗ್ರೆಸ್ನ KV ಗೌತಮ್ಗೆ 4,19,000. ಒಳ್ಳೆ ಫೈಟ್ ಇದೆ ಇಲ್ಲೂ ಕೂಡ. 10ನೇ ಸುತ್ತು ಮುಗಿದಿದೆ. JDSಗೆ 18,000 ಲೀಡ್ ತುಂಬ ಕಡಿಮೆ ಆಯಿತು. ಮೊದಲಿಗಿಂತ ಇವಾಗ ಲೀಡ್ 60,000 ಲೀಡ್ ಇತ್ತು ಮಲ್ಲೇಶ್ ಬಾಬುಗೆ, ಈಗ ಅದು ಕಡಿಮೆ ಆದಂತೆ ಕಂಡು ಬರ್ತಾ ಇದೆ. KV ಗೌತಮ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. 18,000 ಬಂದ್ರು ಅವ್ರ ಲೀಡಿಗೆ 60,000ದಿಂದ 18,000 ಬಿಗ್ ಮಾರ್ಜಿನಲ್ ಕವರ್ ಅಪ್ ಆಗ್ತಾ ಇದೆ. ಅದೇ ಕೆಲವು ಬೂತ್ಗಳಲ್ಲಿ ಓಪನ್ ಆಗುವಂತ ಮತಪೆಟ್ಟಿಗೆಗಳಿದೆಯಲ್ಲ, ಆ ಮತಪೆಟ್ಟಿಗೆಗಳು ಹೇಗೆ ಇರುತ್ತೆ, ಯಾವ ಕಡೆಗೆ ಇರುತ್ತೆ ಅನ್ನೋದು ಆ ಪಕ್ಷದವ್ರಿಗೆ ಗೊತ್ತಿರುತ್ತೆ. ರೌಂಡ್ ಇದರಲ್ಲಿ ನನಗೆ ಜಾಸ್ತಿ ಬರುತ್ತೆ ನೋಡು ಅಂತ ಹೇಳ್ತಾರೆ. ಹಾಗೆ ಈಗ ರೌಂಡ್ಸ್ಗಳನ್ನು ನೋಡಿದಾಗ ಕಾಣಿಸ್ತಾ ಇದೆ. ಸೊ ಹಾಸನದಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಈಗ ನಡೀತಾ ಇರೋದು. ಸೊ ಪ್ರಜ್ವಲ್ಗೆ ಹಿನ್ನಡೆ ಆಗಿದೆ ಇಲ್ಲಿ ಮತ್ತೆ. ಸೊ ಪ್ರಜ್ವಲ್ ಕಡಿಮೆ ಮಾರ್ಜಿನಲ್ಲಿ ಮುಂದೆ ಹೋಗ್ತಾ ಇದ್ರು. ಅವರು 5,747 ಮತಗಳ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಸಾಧಿಸಿದ್ದಾರೆ. ಅಲ್ಲಿ ಏನೇ ಇದ್ರೂ ಕೂಡ ಆ ಕಡೆಗೆ ಈ ಕಡೆಗೆ ಅನ್ನೋ ರೀತಿಯಲ್ಲಿ ಇದ್ದಿದ್ದು 5ರಿಂದ 10,000 ಮಾರ್ಜಿನಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅನ್ನುವಂಥದ್ದೇ ಹಾಸನದಲ್ಲಿ ಬಹುದೊಡ್ಡದಾಗಿ ಕಾಣಿಸಿಕೊಳ್ತಾ ಇದ್ದಿದ್ದು. ಸೊ ಹಾಗಾಗಿ ಈಗ ಅಲ್ಲಿ ಮತ್ತೆ ಈಗ ಪ್ರಜ್ವಲ್ಗೆ ಹಿನ್ನಡೆ ಆಗ್ತಾ ಇದೆ. 5,747 ಮತಗಳ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಪಡೆದುಕೊಂಡಿದ್ದಾರೆ. ಆದ್ರೆ ನೋಡ್ಕೊಳ್ಳಿ, 4,735 ನೋಟಾ ಮತಗಳು. ಜಸ್ಟ್ ಇಮ್ಯಾಜಿನ್, ಈ ಘಟನೆಗಳೆಲ್ಲ ಏನಾಯ್ತು ಹಾಸನದಲ್ಲಿ, ಅದರ ಪರಿಣಾಮವಾಗಿ ನೋಟಾ ಒತ್ತಿದ್ರಾ ಅಥವಾ ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟು ಬೇಡವೇ ಬೇಡ ಅಂತ ಹಾಕಿದ್ರಾ, ಗೊತ್ತಿಲ್ಲ.